ಈಗ ನಿಮ್ಮ ಜೊತೆಗೆ ಇದ್ದವರು ಅಲ್ಲ ಕಾಂಪ್ರಮೈಸ್ ಆಗ್ಬಿಡೋಣ, ಸಿದ್ದರಾಮಯ್ಯನವರೇ ಮಾತಾಡ್ತಿದ್ದಾರೆ, ಸಮಾಜದ ಮುಖಂಡರು ಮಾತಾಡ್ತಿದ್ದಾರೆ, ಈ ಥರದ ಅಭಿಪ್ರಾಯ ಬರ್ತಿತ್ತಾ? ಇಲ್ಲ, ನಾವು ಒಂದ್ಸತಿ ಡಿಸಿಷನ್ ತೊಗೊಂಡಿದ್ದೀವಿ, ಮುನ್ನುಗ್ಗೋಣ, ಯಾವ ಥರ ಬರ್ತಿತ್ತು? ಫಾರ್ಚುನೇಟ್ಲಿ ಫ್ಯಾಮಿಲಿ ಅಂದರೆ ವೈಫ್ ಇರ್ಬೋದು, ನನ್ನ ಜೊತೆ ಇದ್ದು ನಮ್ಮ ತಂದೆ ತಾಯಿ ಇರ್ಬೋದು, ನಿನ್ನ ಮನಸ್ಸು ಏನು ಹೇಳುತ್ತೆ ಅದನ್ನು ಮಾಡು ಅಂತ ಹೇಳಿದರು. ಆಮೇಲೆ ನನ್ನ ಜೊತೆ ಇದ್ದ ಯೂತ್ ಲೀಡರ್ಸ್ ಯಾರು ಹೊಸದಾಗಿ ಬಂದು ಸೇರ್ಕೊಂಡಿದ್ರು ಅವರು ಗಟ್ಟಿಯಾಗಿ ನಿಂತ್ಕೊಂಡ್ರು, ಇಲ್ಲ ನೀವು ಗೋ ಹೆಡ್ ಅಂತ ಹೇಳಿದರು. ಬಟ್ ಕೆಲವೊಬ್ರು ಲೀಡ್ರುಗಳು ಹಿತ ನುಡಿ ಹಿತವಚನ ಅಂತ ಹೇಳಕ್ಕೆ ಬರ್ತಾರಲ್ಲ, ಕಿವಿ ಮಾತು ಅಂತಂದು ಅವ್ರು ಹೇಳಿದರು, ಇಲ್ಲ ಹಿಂದೆ ಸರಿ ಮುಂದೆ ಅವಕಾಶ ಸಿಗುತ್ತೆ ಅಂತ. ಸೊ ನಾನು ಮುಂದೆ ಒಂದು ದಿನ ಅವಕಾಶ ಸಿಗುತ್ತೆ ಅಂತ ನಂಬೋನಲ್ಲ, ಅಂದರೆ ಯಾರೋ ಕೊಡ್ತಾರೆ ಅಂತ ನಂಬೋನಲ್ಲ. ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು, ನಮ್ಮ ಮೌಲ್ಯ ನಾವೇ ಜಾಸ್ತಿ ಮಾಡ್ಕೋಬೇಕು, ನಾವು ವ್ಯಾಲ್ಯೂಯಬಲ್ ಆಗಬೇಕು, ಅವಾಗ ಇನ್ನೊಬ್ರು ಗುರುತಿಸಿ ಅವಕಾಶ ಕೊಡ್ತಾರೆ. ಸೊ ಈ ರೀತಿಯಲ್ಲಿದ್ದಾಗ ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡ್ಕೊಂಡು ಇರಬೇಕು ಅಂತ. ಇಲ್ಲಿ ನಾವು ಒಂದು ಇಂಡಿಪೆಂಡೆಂಟ್ ಡಿಸಿಷನ್ ತೊಗೊಂಡಿದ್ದೀವಿ ಅಂತಂದರೆ ಇನ್ನೊಬ್ಬರಿಗೆ ಅಗೌರವ ತೋರಿ ತಗೊಂಡಿರೋದಲ್ಲ, ಇದು ನಮ್ಮ ಸಿದ್ಧಾಂತಕ್ಕೆ ನಮ್ಮ ಪ್ರಿನ್ಸಿಪಲ್ಗೆ ನಾವು ಬದ್ಧತೆ ಇರುವಂಥದ್ದು. ಸೊ ಅದು ಇವತ್ತು ಅದು ಜನಗಳಿಗೆ ಅರ್ಥ ಆಗ್ತಾ ಇದೆ. ದಾವಣಗೆರೆ ಕ್ಷೇತ್ರದಲ್ಲಿ ಎಲ್ಲ ಕಡೆ ಹೋದಾಗೆಲ್ಲ ಭಾಳ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಮಾತಾಡಿಸ್ತಾರೆ. ನಾವು ತಪ್ಪು ಮಾಡಿದ್ವಿ ಅಂತಲೂ ಹೇಳ್ತಾ ಇದ್ದಾರೆ, ಅವರಿಗೆ ರಿಯಲೈಸೇಷನ್ ಆಗಿದೆ. ಆ ಟೈಮಲ್ಲೆಲ್ಲ ಸುಳ್ಳು ಸುದ್ದಿಗಳು ಹರಡಿದ್ವಿ ಲಾಸ್ಟ್ ಮಿನಿಟಲ್ಲಿ. ಯೂಶ್ವಲಿ ಅವರು ಹಂಗೆ ಈಗ ಎಲೆಕ್ಷನ್ನಲ್ಲಿ ದುಡ್ಡು ಹಂಚಲಿಲ್ಲ ಅಂದಾಗ ಏನಾಗುತ್ತೆ, ಇವರು ಕಾಂಪ್ರಮೈಸ್ ಆದರು ಅಂತ ಬಂದ್ಬಿಡ್ತದೆ. ಸೊ ನನಗೆ ದುಡ್ಡು ಹಂಚಿ ಎಲೆಕ್ಷನ್ ಮಾಡೋದು ಒಂದು ಅವಶ್ಯಕತೆ ಇರಲಿಲ್ಲ ನನಗೆ. ಅಲ್ಲಿ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಬೇಕಿತ್ತು. ಸೊ ಹಾಗಾಗಿ ಒಂದು ಕ್ಲೀನ್ ಎಲೆಕ್ಷನ್ ಮಾಡಬೇಕಿತ್ತು, ನಾವು ಆ ಥರ ಕಾಂಪ್ರಮೈಸ್ ಆಗಬಾರ್ದು ಅಂತಂದು. ಆಮೇಲೆ ಒಂದು ವೇವ್ ಕ್ರಿಯೇಟ್ ಆಗಿದ್ದ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಅವರೇ ಬಂದು ನಾನು ಬೇಕಾ ವಿನಯ್ ಕುಮಾರ್ ಬೇಕಾ, ಅವನಿಗೆ ಒಂದು ಓಟ್ ಹಾಕ್ಬೇಡಿ ಅಂತ ಹೇಳಿದಾಗ ಅದು ಓಟ್ಸ್ ಎಲ್ಲ ಸ್ಪ್ಲಿಟ್ ಆಗಿ ವಾಪಸ್ ಅವ್ರವ್ರ ಪಾರ್ಟಿಗೆ ಹೋಯಿತು. CM ಬಂದು ಇವನಿಗೆ ಓಟ್ ಹಾಕ್ಬೇಡಿ ಅಂತ ಹೇಳಿದಾಗ ಇನ್ನೇನು ಸೋಲ್ತಾನೆ ಅಂತ ಒಂದು ಬಂತು, ಆ ಮಾತು ಬಂತು. ಆಗಲೂ ಕೂಡ ನಾನು ಗಟ್ಟಿಯಾಗಿ ನಿಂತ್ಕೊಂಡು ಎಲೆಕ್ಷನ್ ನಡೆಯೋ ದಿನ ಕೂಡ ಬೂತಿಗೆ ಹೋಗಿ ಒಂದು 3 ಕ್ಷೇತ್ರದಲ್ಲಿ ನಾನು ಈ ಕ್ಷೇತ್ರದಲ್ಲಿ ಇದ್ದೀನಿ, ಗಟ್ಟಿಯಾಗಿದ್ದೀನಿ ಅಂತಂದು ಮಾಡಿದೆ. 43,000 ಓಟು ಬಂತು. ಬಟ್ ಅದು ಡಿಸಪಾಯಿಂಟಿಂಗ್ ಅಂತ ಇಲ್ಲ, 1.5 ಲಕ್ಷದ ಮೇಲೆ ಮಿನಿಮಮ್ ಬರಬೇಕಿತ್ತು ನಮಗೆ. ಅಷ್ಟು ಚೆನ್ನಾಗಿ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರು ಬಂದು ಹೋದ್ಮೇಲೂ ಅಷ್ಟು ಬರಬೇಕಿತ್ತು ಅಂತ ಅಂದಿತ್ತು. ಬಟ್ ಆ ಮೊಮೆಂಟಲ್ಲಿ ಏನಾಯಿತು, ಅಲ್ಲಿ ಹಣದ ಹೊಳೆ ಹರಿಯಿತು ಕ್ಷೇತ್ರದಲ್ಲಿ. ನೀವು ಹೇಳಿದ್ರಿ 10 ವರ್ಷದ ರಾಜಕೀಯ ಅನುಭವನೂ ಒಂದೇ ಆಯಿತು, ಇತ್ತ ಕಡೆ 10 ತಿಂಗಳದ್ದು ಅನುಭವನೂ ಒಂದೇ ಆಯಿತು, ಆ ಮಟ್ಟಿಗಿನ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನೀವು ಕೇಳಿರ್ತೀರ ಈ ಹಿಂದೆಲ್ಲ. ಈ ಚುನಾವಣೆ ಅಂದರೆ ಹಣ ಹಂಚ್ತಾರಂತೆ, ಮದ್ಯದ ನರ್ತನ ಆಗುತ್ತಂತೆ, ಈ ಥರದ್ದೆಲ್ಲ ಕೇಳಿರ್ತೀರಿ. ಬಟ್ ನಿಮ್ಮ ಕಣ್ಣೆದುರುಗಡೆ ಆಗ್ತಿತ್ತಲ್ಲ, ಏನು ಅನಿಸ್ತು ಆಗ? ಇದನ್ನು ಕೇಳಿದ್ವಿ, ನ್ಯೂಸಲ್ಲಿ ನೋಡಿದ್ವಿ. ನ್ಯೂಸಲ್ಲಿ ಅದ್ರ ಬಗ್ಗೆ ಈಗ ಏನಾಗಿದೆ ಅಂತಂದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಪುಸ್ತಕದಲ್ಲಿ ಮಾತ್ರ ಉಳಿದಿರೋಂಥದ್ದು ಇದೆ. ಸ್ವಾತಂತ್ರ್ಯ ಇದೆ ನಮಗೆ. ಈಗ ನೀವು ಮುಕ್ತವಾಗಿ ಮಾತಾಡ್ಬೋದು, ನೀವು ಯಾರನ್ನಾರು ಕ್ರಿಟಿಸೈಸ್ ಮಾಡ್ಬೋದು, ನಾವು ಅಷ್ಟಂತೂ ಫ್ರೀಡಮ್ ಇದೆ ನಮ್ಮ ದೇಶದಲ್ಲಿ. ಬಟ್ ಈಗ ನಾವು ನೋಡ್ತಾ ಇದ್ದೀವಿ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಕಮಿಷನ್ ವಿರುದ್ಧ ಆಪಾದನೆಗಳಿದ್ದಾವೆ, ವೋಟ್ ಲಿಸ್ಟ್ ಇದಾಗುತ್ತೆ ಅಂತಂದು. ಬಟ್ ಅದಕ್ಕಿಂತ ಬಹಳ ದೊಡ್ಡದಾಗಿ ಇವತ್ತು ಸಮಾಜದಲ್ಲೇ ಒಂದು ನೆಗೆಟಿವ್ ಪರಿವರ್ತನೆ ಆಗಿದೆ ಅಂತಂದರೆ ಈ ಕತ್ತಲ ರಾತ್ರಿ ಅಂತ ಬರ್ತದೆ. ಅಂದರೆ ಸಾಮಾಜಿಕವಾಗಿ ಒಂದು ಬದಲಾವಣೆ ಆಗಿದೆ. ಹಣ ಕೊಟ್ಟರೆ ಅಷ್ಟೇ ನಾವು ವೋಟ್ ಹಾಕ್ತೀವಿ ಅನ್ನೋ ಒಂದು ಗಟ್ಟಿಯಾದ ಮನೋಭಾವ ಜನಗಳಲ್ಲೂ ಕೂರಿಸ್ಬಿಟ್ಟಿದ್ದಾರೆ ಪೊಲಿಟಿಕಲ್ ಪಾರ್ಟೀಸು. ಅದಕ್ಕೆ ಕಾರಣ ಏನು ಅಂತಂದರೆ, ಇವಾಗ ಅವ್ರಿಗೆ ಇಷ್ಟ ಇಲ್ಲದವರ ಕ್ಯಾಂಡಿಡೇಟ್ ಬಂದಾಗ ಕ್ಷೇತ್ರದಲ್ಲಿ ಅವರು GB ವಿನಯ್ ಕುಮಾರ್ನ ಇಷ್ಟಪಟ್ಟಿದ್ರು. GB ವಿನಯ್ ಕುಮಾರ್ಗೆ ಟಿಕೆಟ್ ಸಿಕ್ಕಿದ್ರೆ ಮೇ ಬಿ ದುಡ್ಡು ಅಪೇಕ್ಷೆ ಪಡ್ತಿರ್ಲಿಲ್ವೇನೋ, ಎಲ್ಲರೂ ಅಲ್ಲ, ಸ್ವಲ್ಪ ಜನ ಅಟ್ಲೀಸ್ಟು. ಈಗ GB ವಿನಯ್ ಕುಮಾರ್ ಟಿಕೆಟ್ ಸಿಗಲಿಲ್ಲ, ಅವರು ಇಷ್ಟಪಡದೇ ಇರೋ ಯಾರೋ ಕ್ಯಾಂಡಿಡೇಟು ಟಿಕೆಟ್ ತೊಗೊಂಡ್ಬರ್ತಾರೆ. ಸೊ ಇಷ್ಟಪಡದೇ ಇರೋ ಟಿಕೆಟ್ ತೊಗೊಂಬಂದಾಗ ಏನಾಗುತ್ತೆ, ನಿಮ್ಗೆ ಓಟ್ ಹಾಕೋದಕ್ಕೆ ಇಷ್ಟ ಇಲ್ಲ, ನಮಗೆ ಬೇಡ, ಇವ್ರು ಹೆಂಗಿದ್ರು ಕೆಲಸ ಮಾಡಲ್ಲ, ಓಟ್ ಹಾಕಿ ಏನು ಮಾಡೋದು ಅಂತ ಇರ್ತದೆ. ಸೊ ನೀವು ಪ್ರಜಾಪ್ರಭುತ್ವದಲ್ಲಿ ಚಾಯ್ಸ್ ಕೊಡ್ದಂಗೆ ಕ್ಯಾಂಡಿಡೇಟ್ ಬಂದಾಗ ಕೊನೆಯ ಗಳಿಗೆನಲ್ಲಿ ಅನಿವಾರ್ಯವಾಗಿ ಎಲ್ಲ ಪ್ರೆಷರ್ ಬರುತ್ತೆ, ಓಟ್ ಹಾಕಿ ಅಂತ. ಓಟ್ ಹಾಕಕ್ಕೆ ಇಷ್ಟ ಇರಲ್ಲ, ಮನೇಲಿ ಕೂತಿರ್ತಾರೆ, ಅವನ ಮನೆಯಿಂದ ಹೊರ ಕರ್ಕೊಂಬರ್ಬೇಕಲ್ಲ. ಆವಾಗ ಈ ಹಣ ಕೆಲಸ ಮಾಡ್ತದೆ, ಹೆಂಡ ಕೆಲಸ ಮಾಡ್ತದೆ.